ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಫನ್ ರೀಡಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಫನ್ ರೀಡಿಂಗ್ನ ಇಟ್ಕೊಂಡು ಬಂದಿದ್ದೀನಿ. ಏನು ಅಂತಂದರೆ, ನೀವು ಯಾರು, ನಿಮ್ಮಲ್ಲಿರುವಂತಹ ಗುಣಗಳು ಯಾವುದು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಓಕೆ, ಸೊ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ, ಮಿಕ್ಕಿದನ್ನು ಬೇರೆಯವರಿಗೆ ಬಿಟ್ಬಿಡಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿದ್ದೀರಾ? ಸೊ ಬನ್ನಿ ನೋಡೋಣ ನೀವು ಯಾರು ಫಸ್ಟ್ ಆಫ್ ಆಲ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಥ್ಯಾಂಕ್ ಯು ಸೋ ಮಚ್. So much. Thank you. Thank you so much. Okay, let's see. Wow, Page of Cups. Very beautiful. ಪೈಲ್ ನಂಬರ್ 1 ಪೀಪಲ್ ತುಂಬಾ ಸೆನ್ಸಿಟಿವ್, ತುಂಬಾ ಎಮೋಷ್ನಲ್ ಪರ್ಸನ್. ಓಕೆ, ನೀವು ಯಾರು ಅಂತಂದರೆ ತುಂಬಾ ಎಮೋಷನ್ಸ್, ತುಂಬಾ ಲೈಕ್ ಸೆನ್ಸಿಟಿವ್. ಏನೇ ವಸ್ತುಗಳನ್ನು ನೋಡಿದರೂ ಕೂಡ ಬೇಗ ಪ್ರೀತಿಯಾಗೋಗುತ್ತೆ ನಿಮಗೆ. ಬರೀ ನೀವು ಹೂವನ್ನು ನೋಡಿದ್ರಿ ಅದು ಇಷ್ಟ ಆಗುತ್ತೆ, ಏನೋ ಒಂದು ನೋಡೋದಕ್ಕೆ ಚಂದ ಅಂತ ನಿಮ್ಗೆ ಅನಿಸುತ್ತೆ. ಸೊ ಅಂತಹ ವ್ಯಕ್ತಿಗಳು ನೀವು. ಲೈಕ್ ನನಗಿಲ್ಲಿ ಏನು ಅನಿಸುತ್ತೆ ಅಂತಂದರೆ, ಲೈಕ್ ಅಷ್ಟು ಬೇಗ ಜಡ್ಜ್ ಮಾಡೋದಿಲ್ಲ. ಓಕೆ, ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ. ಓಕೆ, ಸೊ ಬೇಗ ಜಡ್ಜ್ ಮಾಡೋದಿಲ್ಲ ಯಾವುದನ್ನು ಕೂಡ. ಸೊ ಅದರ ಚಂದವನ್ನು ನೋಡೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ, ಅಂತಹ ಪರ್ಸನ್ಸ್ ನೀವು. ಹಾಗೆ ಬೇಗ ಫೀಲಿಂಗ್ಸನ್ನು ಕೂಡ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ನಿಮ್ಮೊಳಗಡೆ ಹಾಗೆ ಇಟ್ಕೊಂಡಿರ್ತೀರ ನೀವು. ಓಕೆ, ಸೊ ನಿಮ್ಮಲ್ಲಿ ಒಂದು ಮಗುತನ ಇದೆ. ಏನನ್ನು ನೋಡಿದರೂ ಕೂಡ ಚಟಪಟಿಸ್ತೀರಾ. ಲೈಕ್ ಸಣ್ಣ ಮಕ್ಕಳು ನೋಡಿ, ಇವಾಗ ಆಟ ಆಡುವ ಸಾಮಾನುಗಳನ್ನು ನೋಡಿದ ತಕ್ಷಣ ಹೇಗೆ ಬೊಬ್ಬೆ ಹಾಕ್ತಾರೆ, ಅದೇ ಥರ. ಸೊ ಆ ಒಂದು ಮಕ್ಕಳತನ ನಿಮ್ಮಲ್ಲಿದೆ. ಓಕೆ, ತುಂಬಾ ಎಮೋಷನ್ಸ್, ಲೈಕ್ ನೀವು ತುಂಬ ಫ್ಯಾಮಿಲಿ ಪರ್ಸನ್ ಇರಬಹುದು. ಓಕೆ, ಆ್ಯಂಡ್ ನಿಮ್ಮಲ್ಲಿ ಮಗುತನ ಏನಿದೆ ನೋಡಿ, ಅದು ತುಂಬ ಇದೆ. ಓಕೆ, ಆ್ಯಂಡ್ ಎಕ್ಸ್ಪ್ರೆಸ್ ಬಹು ಬೇಗ ಮಾಡೋದಿಲ್ಲ, ನಿಮ್ಮ ಒಳಗಡೆ ಇಟ್ಕೊಳ್ತೀರಾ. ಹಾಗೆ ನೋಡೋಕ್ಕೆ ಹೋದರೆ ತುಂಬ ಸ್ಪಿರಿಚುವಲ್ ಪರ್ಸನ್ ಕೂಡ ನೀವು. ಓಕೆ, ಭಯ, ದೇವರು, ಭಕ್ತಿ, ಶ್ರದ್ಧೆ ಇದೆಲ್ಲ ತುಂಬ ಇದೆ ನಿಮಗೆ. ಓಕೆ, ಆ್ಯಂಡ್ ತುಂಬಾ ಇಂಟ್ಯೂಟಿವ್ ಪರ್ಸನ್ ಕೂಡ ನೀವು. ನೀವು ಯಾರು ಅಂತಂದರೆ ತುಂಬ ಇಂಟ್ಯೂಟಿವ್ ಪರ್ಸನ್. ಬಿಕಾಸ್ ಎಮೋಷನ್ಸ್ ಇರೋದ್ರಿಂದ ತಕ್ಷಣ ನಿಮಗೆ ಪರ್ಸನ್ ಹೇಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಹಾಗೆ ನೋಡೋದಕ್ಕೆ ಹೋದರೆ ನಿಮಗೆ ಪ್ರಾಣಿ, ಪಕ್ಷಿ, ನೇಚರ್ ತುಂಬ ಇಷ್ಟ ಇರ್ಬೋದು. ಓಕೆ, ಸೊ ಅಂಥ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ. ಲೈಕ್ ತುಂಬ ಖುಷಿಯಾಗಿರೋದಕ್ಕೆ ಇಷ್ಟ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಎಲ್ಲಿ ಜಗಳ ಇದೆ ನೋಡಿ, ಎಲ್ಲಿ ಸಿಟ್ಟು ಇದೆ, ಇಲ್ಲಾಂದರೆ ನಿಮಗೆ ಅಲ್ಲಿ ನಿಮಗೆ ತುಂಬ ಕಳವಳ ಆಗೋದಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲಿಗೆ ನಾನು ಹೇಳ್ತೀನಿ, ಬಿಕಾಸ್ ನನಗೆ ಆ ವಿಷನ್ನ ತೋರಿಸ್ತಾ ಇದ್ದರೆ ಏನು ಅಂತಂದರೆ, ಎಲ್ಲಾದರೂ ದೂರದಲ್ಲಿ ಕರು ಏನಾದರೂ ಕೂಗ್ತಾ ಇದೆ ಅದರ ತಾಯಿಗೋಸ್ಕರ, ಬಟ್ ತಾಯಿ ಎಲ್ಲೂ ಇಲ್ಲ. ಬಟ್ ನಿಮ್ಮ ಕರುಳ ಬಳ್ಳಿ ಏನಿದೆ ನೋಡಿ, ಅದು ತುಂಬ ಲೈಕ್ ಏನಾಗುತ್ತೆ ಅಂತಂದರೆ, ಲೈಕ್ ತುಂಬ ಬೇಸರ ಆಗುತ್ತೆ. ಆ್ಯಂಡ್ ಆದಷ್ಟು ಬೇಗ ಅದರ ತಾಯಿ ಸಿಗಲಿ, ಆದಷ್ಟು ಅದರ ತಾಯಿ ಸಿಗಲಿ ಅನ್ನೋ ಒಂದು ಭಾವ ನಿಮಗೆ ಬರುತ್ತೆ. ಸೊ ಅಂಥವ್ರು ನೀವು, ತುಂಬಾ ಕರುಣಾಮಯಿ ಜನರು ನೀವು. ಓಕೆ, ಪೈಲ್ ನಂಬರ್ 1 ವೆರಿ ನೈಸ್. ಎಸ್, ಆಗಿಲ್ಲ ಅಂತಂದರೆ ಆಗಿಲ್ಲ, ಬಿಟ್ಟು ಹೊರಟು ಹೋಗೇ ಬಿಡ್ತೀರಾ ನೀವು. ಓಕೆ, ಎಮೋಷನ್ಸ್ ಇದೆ, ಕಪ್ಸ್ ಇದೆ ವಾಪಸ್. ಸೊ ರಿಲೇಷನ್ಶಿಪ್ಪಲ್ಲಿ ನೀವು ಪ್ರೀತಿ ತುಂಬ ಕೊಡ್ತೀರಾ, ನಿಮಗೆ ಪ್ರೀತಿ ತುಂಬ ಇಷ್ಟ. ಯಾರಾದರೂ ನಿಮ್ಮ ಜೊತೆ ಇದ್ದಾರೆ ಅಂತಂದರೆ ಅವರನ್ನು ನೀವು ಕಂಫರ್ಟೇಬಲ್ ಫೀಲ್ ಮಾಡಿಸ್ತೀರಾ. ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸ್ತೀರಾ. ಅಂತಂದರೆ ಅವರಿಗೆ ಲೈಕ್ ಫಾರ್ ಎಕ್ಸಾಂಪಲ್ ಗೆಸ್ಟ್ ಕೂಡ ಆಗ್ಬೋದು. ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಅವ್ರ ಜೊತೆ ಕೂತ್ಕೊಂಡು ಚೆನ್ನಾಗಿ ಮಾತಾಡೋದು, ಅವರು ಲೈಕ್ ಒಳ್ಳೇದು ಫೀಲ್ ಮಾಡಲಿ ಅನ್ನೋದು.
ಸೊ ಆ ಥರ ಫೀಲ್ ಮಾಡಿಸ್ತೀರಾ. ಹಾಗೆ ನಿಮ್ಗೆ ಏನಾದರೂ ಆಗಿಲ್ಲ ಅಂತ ಅಂದರೆ ಮತ್ತೆ ಅದನ್ನ ಬಿಟ್ಟು ಮುಂದೆ ಹೋಗ್ತೀರಾ, ಅದರ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ. ಬಟ್ ಎಮೋಷನ್ಸ್ ಏನಿದೆ ನೋಡಿ, ಅದು ನಿಮಗೆ ಟ್ರಿಗರ್ ಮಾಡುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ನಿಮ್ಗೆ ಅನಿಸುತ್ತೆ ಆದದ್ದು ಆಗಿ ಹೋಯಿತು, ನಾನು ಮುಂದೆ ಹೋಗ್ತೀನಿ ಅನ್ನೋದು. ಬೇರೆ ದಾರಿನ ನೀವು ಚೂಸ್ ಮಾಡ್ತೀರಾ. ಲೈಕ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಇಲ್ಲಿ ತುಂಬ ಜನ ಸ್ಪಿರಿಚುವಲ್ ಆದದ್ದು ಕೂಡ ಇದೆ. ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿದ್ದರಿಂದ ಇರಬಹುದು, ಇಲ್ಲ ಅಂದರೆ ಏನೋ ಲೈಕ್ ಬೇರೆಯವರ ಮಾತು ನಿಮಗೆ ಆ ಥರ ಮಾಡಿಸಿದ್ದಿರಬಹುದು. ಇಲ್ಲಾಂದರೆ ಹೇಗೆ ಅಂತಂದರೆ, ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ, ಯು ಆರ್ ವೆರಿ ಕ್ಲೋಸ್ ಟು ಗಾಡ್. ನೀವು ದೇವರಿಗೆ ತುಂಬ ಲೈಕ್ ಹತ್ತಿರದವರು ಅಂತ ಹೇಳ್ಬೋದು. ಅಂತಂದರೆ ನೀವು ಆ ಒಂದು ಮನೋಭಾವ ಇದೆ, ಶ್ರದ್ಧೆ ಇದೆ ನಿಮ್ಮಲ್ಲಿ, ಭಕ್ತಿ ಇದೆ ನಿಮ್ಮಲ್ಲಿ. ಅದು ತುಂಬ ಇಷ್ಟ ಆಗುತ್ತೆ ಜನರಿಗೆ, ಒಂದು ಹೇಳಬೇಕು ಅಂತಂದರೆ. ಓಕೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ಅದೇ ನಾನು ಹೇಳಿದೆ ಅಲ್ವಾ, ಸೊ ಎಮೋಷ್ನಲಿ ಹರ್ಟ್ ಆಗಿದ್ದಿರ್ಬೋದು, ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಆಗಿದ್ದಿರಬಹುದು. ಸೊ ಅದರಿಂದ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗಿರ್ಬೋದು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂತಂದರೆ ಸರಿ ತಪ್ಪು ಎರಡನ್ನ ಕೂಡ ನೀವು ನೋಡುವವರು. ಓಕೆ, ಅಂತ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನೋ ಲೈಕ್ ಚೆನ್ನಾಗಿರಬಹುದು, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಇಟ್ ಈಸ್ ಮೋರ್ ಲೈಕ್ ಹೇಗಿರುತ್ತೆ ಅಂತಂದರೆ, ತುಂಬ ಫನ್ ಆಗಿರುತ್ತೆ, ತುಂಬ ಫಂಕಿ ಫ್ಯಾಷನ್ ಸೆನ್ಸ್ ಇರ್ಬೋದು ನಿಮ್ಮದು, ಏನಾದರೂ ಹೊಸ ಟ್ರೈ ಮಾಡುವಂಥದ್ದು. ಸೊ ಆ ಥರ ಆ ಥರ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಪೈಲ್ ನಂಬರ್ 1. ಓಕೆ, ಸೊ ನಿಮಗೆ ನ್ಯಾಯಯುತವಾಗಿ ನಡೆಯೋದು ತುಂಬ ಇಷ್ಟ, ನ್ಯಾಯವಾಗಿ ಹೋಗೋದು ತುಂಬ ಇಷ್ಟ. ಓಕೆ, ಸೊ ಬೇರೆಯವ್ರಿಗೆ ಅನ್ಯಾಯ ಮಾಡಿಬಿಟ್ಟು ನಾನು ಮುಂದೆ ಹೋಗಲಿ, ಆ ಭಾವ ಇಲ್ಲ ನಿಮಗೆ, ಆ ಭಾವ ನನಗಿಲ್ಲಿ ಕಾಣ್ತಾ ಇಲ್ಲ. ಓಕೆ, ಸೊ ಎಸ್, ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್. 9 ಆಫ್ ಸೋರ್ಡ್ಸ್. ತಕ್ಷಣ ಹರ್ಟಾಗಿ ಹೋಗುತ್ತೆ ನಿಮಗೆ, ಬಿಕಾಸ್ ಎಮೋಷನ್ಸ್ ಅಲ್ವಾ. ಸೊ ಕಪ್ಸ್ ಎನರ್ಜಿ ಇದೆ. ಕಪ್ಸ್ ಈಸ್ ಆಲ್ ಅಬೌಟ್ ಎಮೋಷನ್ಸ್. ಹರ್ಟ್ ಆಗುತ್ತೆ, ಅದನ್ನ ನಿಮ್ಮ ಒಳಗಡೆ ಇಟ್ಕೊಳ್ತೀರ ನೀವು. ಇದು ಏನು ಮಾಡುತ್ತೆ ಅಂತಂದರೆ 8 ಆಫ್ಟರ್ 9 ಬಂದಿದೆ ಸೊ ಎಸ್, ಲೈಕ್ ಇದು ನಿಮಗೆ ತುಂಬ ಒತ್ತಡನ ತರಿಸುತ್ತೆ, ಸ್ಟ್ರೆಸ್ ತರಿಸುತ್ತೆ. ಕೆಲವೊಬ್ಬರ ಮಾತು ಇರ್ಬೋದು, ಕೆಲವೊಂದು ರಿಲೇಷನ್ಶಿಪ್ ಇರ್ಬೋದು, ತುಂಬ ನಿಮಗೆ ಸ್ಟ್ರೆಸ್ ಕೊಡಿಸುತ್ತೆ. ಬಟ್ at the end of the day, look at that Knight of Cups. Look at the smile, pile number 1. ನೋಡಿ, ನೀವಿಂಥವರು, ಯಾವುದನ್ನು ಕೂಡ ಹೃದಯಕ್ಕೆ ಹಚ್ಕೊಳ್ಳೋದವರು. ನಿಮಗೆ ಹರ್ಟ್ ಆಗುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಈವನ್ ಇಫ್ ಇಟ್ ಈಸ್ ನಿಮ್ಮ ಎನಿಮೀಸೇ ಆಗಿರ್ಬೋದು, ನಿಮ್ಮ ವೈರಿಗಳೇ ಆಗಿರ್ಬೋದು, ನಿಮ್ಮ ಶತ್ರುಗಳೇ ಆಗಿರ್ಬೋದು. ಲೈಕ್ ಒಂದು ಟೈಮಲ್ಲಿ ನಿಮಗೆ ತುಂಬ ಲೈಕ್ ಅನ್ಯಾಯ ಮಾಡಿದರು, ಎಲ್ಲನೂ ಮಾಡಿದರು. ಬಟ್ ಎಂಡ್ ಆಫ್ ದ ಡೇ ನೀವು ಫೊರ್ಗಿವ್ ಮಾಡಿಬಿಡ್ತೀರಾ. ಇಟ್ಸ್ ಓಕೆ, ಐ ಫೊರ್ಗಿವ್ ಯು ಅಂತಹ ಜನರು ನೀವು. ಓಕೆ, ಸ್ಟ್ರೆಸ್ ನಿಮಗೆ ಬೇಗ ಆಗುತ್ತೆ, ಒತ್ತಡ ನಿಮಗೆ ಬೇಗ, ಯಾರಾದರೂ ಏನಾದರೂ ಬೇಗ ನಿಮಗೆ ಬೇಜಾರು ಕೂಡ ಆಗುತ್ತೆ. ಆ್ಯಂಡ್ ಮೈಂಡಲ್ಲಿ ತುಂಬ ಅದೇ ನಡೀತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮಂತ್ ಇರ್ಬೋದು, 2 ಮಂತ್ಸ್ ಇರ್ಬೋದು, 3 ಮಂತ್ಸ್ ಇರ್ಬೋದು. ಬಟ್ ಆಫ್ಟರ್ ಇಟ್ಸ್ ಆಲ್ ಅಬೌಟ್ ಯು. ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ, ನಾನು ಯಾಕೆ ಸುಮ್ಮನೆ ನಾನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಬೇರೆಯವರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅಂತಹ ಭಾವ. ನೈಟ್ ಆಫ್ ಕಪ್ಸ್ ಬಂದಿದೆ. ಲೈಕ್ ಯು ಲೈಕ್ ಪೀಸನ್ನು ಹುಡುಕುವಂಥ ಜನರು ನೀವು. ಮೇ ಬಿ ನಿಮಗೆ ಪೈಲ್ ನಂಬರ್ 1, ಮೇ ಬಿ ಅಲ್ಲ, ಐ ವಿಲ್ ಟೆಲ್ ಯು, ನಿಮಗೆ ಗಣೇಶ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಗಣೇಶ ಈಸ್ ಆಲ್ವೇಸ್ ಪ್ರೊಟೆಕ್ಟಿಂಗ್ ಯು. ನಿಮ್ಮನ್ನು ಯಾವಾಗಲೂ ವಿಘ್ನ ನಿವಾರಕ ಗಣಪತಿ ಏನಿದ್ದಾರೆ ನೋಡಿ, ಅವರು ಯಾವಾಗಲೂ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಬಿಕಾಸ್ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮಲ್ಲಿದೆ. ಓಕೆ, ಸೊ ಎಸ್, ನೀವು ಯಾವಾಗಲೂ ಆಫರ್ ಮಾಡುವಂತಹ ವ್ಯಕ್ತಿಗಳು, ಹೆಚ್ಚು ನೀವು ರಿಸೀವರ್ ಅಲ್ಲ, ಗಿವರ್, ಕೊಡುವಂಥವರು. ಓಕೆ, ಜನರನ್ನು ನೀವು ಹೀಲ್ ಕೂಡ ಮಾಡ್ಬೋದು. ಅಂತಹ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1 ವೆರಿ ಬ್ಯೂಟಿಫುಲ್. ನಿಮಗೆ ನಾನು ಒಂದು ಹೇಳ್ತೀನಿ, ಇದನ್ನು ಯಾವತ್ತೂ ಅಳಿಸಬೇಡಿ. ನಗೋದು. ಸೊ ನಗೋದು ನಿಮ್ಮ ಬೆಸ್ಟ್ ಕ್ವಾಲಿಟಿ. ಆ್ಯಕ್ಚುಲಿ ನಿಮ್ಮ ಗುಣಗಳು ನಗಿಸೋದು ಬೇರೆಯವರನ್ನು, ಆ್ಯಂಡ್ ತಾವು ನಗೋದು. ಇದು ನಿಮ್ಮ ಒಂದು ಒಳ್ಳೆಯ ಗುಣ.
ಇದು ಎಲ್ಲರಲ್ಲೂ ಇರೋದಿಲ್ಲ, ಎಲ್ಲರನ್ನ ನಗಿಸೋಕ್ಕಾಗೋದಿಲ್ಲ. ಎಸ್, ದ ಮೂನ್ ಕಾರ್ಡ್ ಕೂಡ ಇದೆ. ಎಮೋಷನ್ಸ್, ಕ್ರಿಯೇಟಿವಿಟಿ, ತುಂಬ ಕ್ರಿಯೇಟಿವ್ ವ್ಯಕ್ತಿಗಳು ಕೂಡ ನೀವು, ಬಿಕಾಸ್ ಕಪ್ಸ್ ಕೂಡ ಬಂದಿದೆ. ವೆರಿ ಕ್ರಿಯೇಟಿವ್ ಪರ್ಸನ್ ಕೂಡ ನೀವು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. Thank you so much, God. King of Cups and the 5 of Pentacles. Okay, thank you so much. Thank you. ಸೊ ಪೈಲ್ ನಂಬರ್ 1, ನಿಮ್ಮ ಒಂದು ವಿಶೇಷ ಗುಣಗಳು ಏನು ಅಂತಂದರೆ, ಹಾಯ್ ಮೆಕ್ ಬಾಯ್. ಸೊ ನಾನು ರೀಡಿಂಗ್ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಕಿಟಕಿ ಮುಂದೆನೇ ಮೆಕ್ ಬಾಯ್ ಬರ್ಡ್ ಇದೆ. ಸೊ ನಾನು ಯಾವಾಗ ರೀಡಿಂಗ್ ಮಾಡ್ತೀನಿ ನೋಡಿ, ಆವಾಗ ಬರ್ಡ್ಸ್ ಬರುತ್ತೆ. ಬಿಕಾಸ್ ಇಟ್ಸ್ ಅ ಕನ್ಫರ್ಮೇಷನ್ ಫಾರ್ ಮೀ ದ್ಯಾಟ್ ಐ ಆಮ್ ಡೂಯಿಂಗ್ ಗುಡ್. ಓಕೆ, ಬಿಕಾಸ್ ನನ್ನ ಚಾನಲ್ ಹೆಸರು ಕೂಡ ಸ್ಪಿರಿಚುವಲ್ ಬರ್ಡ್ ಅಂತ ಇದೆ, ರೈಟ್? ಸೊ ಎಸ್, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ವಿಶೇಷ ಗುಣ ಏನು ಅಂತಂದರೆ, ಕ್ವಾಲಿಟೀಸ್ ಏನು ಅಂತಂದರೆ, ಎಷ್ಟೇ ಎಮೋಷನ್ಸ್ ಬರಲಿ ನಿಮಗೆ ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ವಿಶೇಷ ಕ್ವಾಲಿಟಿ ಇದೆ. ರೈಟ್ ನಾವು ನಿಮ್ಗೆ ಅನಿಸ್ಬೋದು ಇದು ನನ್ನಲ್ಲಿಲ್ಲ, ನಾನು ಬಹು ಬೇಗ ಬಹು ಬೇಗ ನಾನು ಎಮೋಷ್ನಲ್ ಆಗಿ ಹೋಗ್ಬಿಡ್ತೀನಿ ಅನ್ನೋದು. ಬಟ್ ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಕ್ವಾಲಿಟಿ ನಿಮ್ಮಲ್ಲಿದೆ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ? ಕಿಂಗ್ ಆಫ್ ಕಪ್ಸ್ ಮಾಸ್ಟರ್ ಆಫ್ ಎಮೋಷನ್. ಓಕೆ, ಮಾಸ್ಟರ್ ಆಫ್ ಎಮೋಷನ್. ಕಿಂಗ್ ಆಫ್ ಕಪ್ಸಲ್ಲಿ ನನಗೆ ಯಾವಾಗಲೂ ಶ್ರೀಹರಿ ಎನರ್ಜಿ ಸಿಗುತ್ತೆ. ಓಕೆ, ಶ್ರೀಹರಿ ಹೇಗೆ? ನಾರಾಯಣ ಹೇಗೆ? ಕಂಪ್ಯಾಷನ್ ವಿದೌಟ್ ವೀಕ್ನೆಸ್. ಓಕೆ, ಲವ್ ವಿದೌಟ್ ಅಟ್ಯಾಚ್ಮೆಂಟ್, ಗೈಡೆನ್ಸ್ ವಿದೌಟ್ ಫೋರ್ಸ್. ಸೊ ಇದು ಕಿಂಗ್ ಆಫ್ ಕಪ್ಸ್ ಕ್ವಾಲಿಟಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಿಂಗ್ ಆಫ್ ಕಪ್ಸಿಗೆ ಚೆನ್ನಾಗಿ ಗೊತ್ತಿದೆ ಏನೋ ಮುಂದೆ ಇರುವವರ ಎಮೋಷನ್ಸ್ ತನಗೆ ಎಫೆಕ್ಟ್ ಆಗದೇ ರೀತಿಯಲ್ಲಿ ಹೇಗೆ ನಾನು ಡೀಲ್ ಮಾಡೋದು ಅನ್ನೋದು, ಇದು ನಿಮ್ಮಲ್ಲಿದೆ. ಈ ಕ್ವಾಲಿಟಿ, ಈ ವಿಶೇಷ ಕ್ವಾಲಿಟಿ ನಿಮ್ಮಲ್ಲಿದೆ. ಪೈಲ್ ನಂಬರ್ 1, ಲೈಕ್ ಮುಂದೆ ಇರುವಂತಹ ವ್ಯಕ್ತಿಯ ಎಮೋಷನ್ಸ್ ನಿಮಗೆ ಎಫೆಕ್ಟ್ ಆಗಲ್ಲ. ಬಿಕಾಸ್ ಅಂತಹ ಒಂದು ರೀತಿಯಲ್ಲಿ ನೀವು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ದೀರಾ, ನಿಮ್ಮನ್ನು ಅಷ್ಟೊಂದು ನೀವು ಹ್ಯಾಂಡಲ್ ಮಾಡಿದ್ದೀರಾ. ಸೊ ಇದು ನಿಮ್ಮ ವಿಶೇಷತೆ ಗುಣಲಕ್ಷಣ. ಬಿಕಾಸ್ ನಿಮ್ಮಲ್ಲಿ ಇನ್ನೊಂದು ಕ್ವಾಲಿಟಿ ಇದೆ. ಏನು ಅಂತಂದರೆ, ಏನೇ ಆಗೋದಕ್ಕಿಂತ ಮುಂಚೆ ಇಲ್ಲ ಅಂದರೆ ನಿಮಗೆ ಲೈಕ್ ಯಾವುದೇ ರೀತಿಯಾದ ಬ್ಲೆಸ್ಸಿಂಗ್ಸ್ ಇರಬಹುದು, ಇಫ್ ಇಟ್ ಈಸ್ ನ್ಯೂಸ್, ಗುಡ್ ನ್ಯೂಸ್ ಇರ್ಬೋದು, ಬ್ಯಾಡ್ ನ್ಯೂಸ್ ಇರ್ಬೋದು, ನಿಮಗೆ ಮೊದಲೇ ಗೊತ್ತಾಗುತ್ತೆ. ಬಿಕಾಸ್ ಲೈಕ್ ಕಿಂಗ್ ಆಫ್ ಕಪ್ಸ್ ಅದರ ಬಗ್ಗೆನೇ ತಿಳಿಸುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ನಿಮ್ಮ ವಿಶೇಷ ಕ್ವಾಲಿಟಿ ಏನು ಅಂತಂದರೆ 5 ಆಫ್ ಪೆಂಟಿಕಲ್ಸ್. ನಿಮಗೆ ತುಂಬ ಹೋಪ್ ಇದೆ, ಭರವಸೆ ಇದೆ, ದೇವರಲ್ಲಿ ವಿಶ್ವಾಸ ಇದೆ, ನಿಮ್ಮಲ್ಲಿದೆ. ಇದು ನಿಮ್ಮ ವಿಶೇಷ ಒಂದು ಗುಣ. ಬಿಕಾಸ್ ಈ ಗುಣ ಎಲ್ಲರಲ್ಲಿರೋದಿಲ್ಲ. ಆ್ಯಕ್ಚುಲಿ ಎಷ್ಟೋ ಜನನ ನೀವು ನೋಡಿರ್ಬೋದು, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ತಾರೆ ಅಲ್ವಾ? ಸೊ ಹೋಪ್ ಲೆಸ್ ಆದಾಗ, ಬಟ್ ನಿಮ್ಮಲ್ಲಿ ತುಂಬ ಇದೆ ಹೋಪ್. ನೋಡಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದು. ನಿಮ್ಮ ಪರಿಸ್ಥಿತಿ ಹೀಗಿದ್ದರೂ ಕೂಡ ನಿಮಗೆ ವಿಶ್ವಾಸ ಇದೆ, ನಿಮಗೆ ನಂಬಿಕೆ ಇದೆ, ನಿಮಗೆ ಆಶಯ ಇದೆ. ಎಸ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನನಗೆ ಹೆಲ್ಪ್ ಸಿಗಬಹುದು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನನಗೆ ದೇವರು ಹೆಲ್ಪ್ ಮಾಡಬಹುದು ಅನ್ನೋದು, ಆ ಒಂದು ಭರವಸೆ ನಿಮ್ಮಲ್ಲಿದೆ. ಇದು ಎಲ್ಲರಲ್ಲೂ ಇರೋದಿಲ್ಲ. ಪೈಲ್ ನಂಬರ್ 1, ದಿಸ್ ಈಸ್ ಅ ಬೆಸ್ಟ್ ಕ್ವಾಲಿಟಿ. ಓಕೆ, ತುಂಬ ಒಳ್ಳೆ ಕ್ವಾಲಿಟಿ ಇದು. ಓಕೆ, ಆ್ಯಂಡ್ ಇನ್ನೊಂದು ನಿಮ್ಮಲ್ಲಿ ಬೆಸ್ಟ್ ಕ್ವಾಲಿಟಿ ಏನು ಅಂತಂದರೆ, ನಿಮ್ಮನ್ನು ನೀವು ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತೀರಾ. ನನ್ನಲ್ಲಿ ಏನು ತಪ್ಪಿದೆ ನೋಡೋಣ, ಅದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಪಡೋಣ ಅನ್ನೋದನ್ನು ನೀವು ಮಾಡ್ತೀರಾ. ಇದು ನಿಮ್ಮ ಕ್ವಾಲಿಟಿ ಆ್ಯಕ್ಚುಲಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. Thank you so much.
ಎಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಎರಡು ಕಿಂಗ್ ಇದೆ ಇಲ್ಲಿ. ನೀವು ನೋಡಿದೆ ಎರಡೂ ಕಿಂಗ್ ಕ್ವಾಲಿಟೀಸ್ ನಿಮಗಿದೆ. ಪೈಲ್ ನಂಬರ್ 1 ಇದು ನಿಮ್ಮ ವಿಶೇಷ ಗುಣಲಕ್ಷಣಗಳು. ಪೀಸ್, ಏನೋ ಲೈಕ್ ಕಾಮ್ ಆಗಿರುವಂಥದ್ದು. ರೈಟ್ ನಾವು ನಿಮ್ಗೆ ಹೇಳ್ಬೋದು, ಮ್ಯಾಮ್ ನಾವು ತುಂಬ ಕಾಮ್ ಆಗಿಲ್ಲ, ಬೇಗ ನಮಗೆ ಸಿಟ್ಟು ಬರುತ್ತೆ ಅನ್ನೋದು. ಬಟ್ ಈ ಒಂದು ಇದೆ ನಿಮ್ಮಲ್ಲಿ, ಈ ಒಂದು ಕ್ವಾಲಿಟಿ ಇದೆ. ಬಟ್ ಇದು ರೈಟ್ ನಾವು ಹಿಡನ್ ಇರ್ಬೋದು, ಲೈಕ್ ಮೂನ್ ಕಾರ್ಡ್ ಹಾಗೆ ಸರ್ಫೇಸ್ ಲೆವೆಲಲ್ಲಿ ಕಾಣ್ತಾ ಇಲ್ಲ. ಓಕೆ, ಸೊ ನೀವು ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ತೀರಾ ಅಂತಂದರೆ ಪೈಲ್ ನಂಬರ್ 1 ನಿಮಗೆ ತುಂಬ ವಿಷನ್ಸ್ಗಳು ಕೂಡ ಕಾಣಬಹುದು. ಯು ಆರ್ ಅ ಗುಡ್ ಮೆಡಿಟೇಟರ್ ಅಂತ ಹೇಳ್ಬೋದು ಪೈಲ್ ನಂಬರ್ 1 ನಿಮ್ಮನ್ನು. ಐ ಡೋಂಟ್ ನೋ ನೀವೆಷ್ಟು ಜನ ಪ್ರಯತ್ನ ಪಟ್ಟಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಹಾಂ, ನೀವು ಏನೋ ಲೈಕ್ ಸ್ಪೆಷಲಿ ಹ್ಯೂಮನ್ಸ್ಗಿಂತ ನೀವು ಆ್ಯನಿಮಲ್ಸನ್ನು ಬೇಗ ಹೀಲ್ ಮಾಡ್ಬೋದು. ಓಕೆ, ಆ್ಯನಿಮಲ್ಸ್ನ ತೀರಾ ನೀವು ಕನೆಕ್ಟೆಡ್ ಆಗ್ಬೋದು ಪ್ರಾಣಿಗಳ ಜೊತೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ನಿಮ್ಮಲ್ಲಿ ಇರುವಂತಹ ಇನ್ನೊಂದು ಗುಣಲಕ್ಷಣ ಏನು ಅಂತಂದರೆ, ಏನೇ ಬರಲಿ ಲೈಕ್ ನಾನು ಕಾಮ್ ಆಗಿರ್ತೀನಿ, ಸಿಚುವೇಶನ್ನ ಕಾಮಾಗಿ ಹ್ಯಾಂಡಲ್ ಮಾಡ್ಕೊಳ್ತೀನಿ, ಇದು ಒಂದು ಲಕ್ಷಣ ನಿಮ್ಮಲ್ಲಿ ಇದೆ. ಓಕೆ, ಸೊ ಇನ್ನೊಂದು ನಿಮ್ಮ ಮೇನ್ ಗುಣಲಕ್ಷಣ ಏನು ಅಂತಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ನಿಮ್ಮಲ್ಲಿ. ವಿಷಯಗಳನ್ನು ಪ್ರಾಕ್ಟಿಕಲ್ ಆಗಿ ಅಂತಂದರೆ ಕಾಮನ್ ಸೆನ್ಸ್ ಏನಿದೆ ನೋಡಿ, ಅದನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ತೀರ. ಕೆಲವರಿಗೆ ಕಾಮನ್ ಸೆನ್ಸೇ ಇರೋದಿಲ್ಲ, ಬಟ್ ನಿಮ್ಮಲ್ಲಿ ಅದಿದೆ. ಕಾಮನ್ ಸೆನ್ಸ್ ಚೆನ್ನಾಗಿಯೇ ಇದೆ ನಿಮ್ಮಲ್ಲಿ. ಆ್ಯಂಡ್ ತಾಳ್ಮೆ ಕೂಡ ಇದೆ ನಿಮಗೆ. ಬಿಕಾಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಆಗೋದಕ್ಕೆ ಅಷ್ಟೊಂದು ಸುಲಭ ಇಲ್ಲ. ಕಿಂಗ್ ಆಫ್ ಪೆಂಟಿಕಲ್ಸ್ ಆಗಬೇಕು ಅಂತಂದರೆ ತುಂಬಾ ಸಾಧನೆಯನ್ನು ಮಾಡಬೇಕಾಗತ್ತೆ. ಸೊ ನೀವು ಒಂದು ಒಳ್ಳೆಯ ಸಾಧಕರು, ಇದು ನಿಮ್ಮ ಒಂದು ಬೆಸ್ಟ್ ಕ್ವಾಲಿಟಿ. ಒಂದು ಮಾತಲ್ಲಿ ಹೇಳ್ತೀನಿ ನಾನು, ಪೈಲ್ ನಂಬರ್ 1 ಎಸ್, ಬಾಟಮ್ ಆಫ್ ದ ಡೆಕ್ ನೈಟ್ ಆಫ್ ಪೆಂಟಿಕಲ್ಸ್, ಇದನ್ನೇ ಹೇಳಬೇಕು ಅಂತ ಇದೆ. ಪೇಷನ್ಸ್, ತಾಳ್ಮೆ ಏನಿದೆ ನೋಡಿ, ಅದು ನಿಮ್ಮ ಬೆಸ್ಟ್ ಕ್ವಾಲಿಟೀಸ್. ತಾಳ್ಮೆ ಇಲ್ಲ ಅಂತಂದರೆ ನಿಮ್ಮಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿ ನಿಮ್ಮ ಲೈಫಲ್ಲಿ. ಅದೇ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ, ಅದೇ ನಿಮಗೆ ಒಳ್ಳೆ ಫಲನ ಕೊಡುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ದೇವರು ಹೇಳ್ದ ಹಾಗೆ ಕರ್ಮಗಳನ್ನು ಮಾಡಿ ಬಟ್ ಫಲದ ಚಿಂತೆ ಮಾಡಬೇಡಿ. ಯು ಆರ್ ಲೈಕ್ ದ್ಯಾಟ್ ಓನ್ಲಿ, ನೀವು ಅಂಥವರೇ. ಓಕೆ, ಮತ್ತು ನೀವು ಫಲಗಳನ್ನು ಅನುಭವಿಸ್ತೀರಾ ಅದರಲ್ಲಿರುವಂಥದ್ದು. ಓಕೆ, ಸೊ ಎಸ್, ತಾಳ್ಮೆ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನಿಮ್ಮ ವಿಶೇಷ ಗುಣಲಕ್ಷಣ ಪೈಲ್ ನಂಬರ್ 1. ಓಕೆ, ಸೊ ಎಸ್, ಇದರ ಹಿಂದೆ ಮೆಸೇಜ್ ಇದೆ, ಏನು ಅಂತ ನೋಡೋಣ. Your patience, oh my God, pile number 1. Your patience is paying off. The seeds you planted are about to bloom. So ನೀವು patience is very important ಹಾಗಂತ ಹೇಳಿಬಿಟ್ಟು ನಾನು ಇಲ್ಲಿ ನೋಡಿಕೊಂಡೇ ಬರ್ದಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಓಕೆ, ಸೊ ನನಗಿವತ್ತು ಕಾಲ್ ಆಯಿತು ಇದನ್ನು, ಈ 2 ಕಾರ್ಡನ್ನು ಇಡೋದಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ಇಟ್ಟಿದ್ದೀನಿ. ಆ್ಯಂಡ್ ಪೇಷನ್ಸ್ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಸೊ ಪೇಷನ್ಸಿಂದ ಇರಿ ಪೈಲ್ ನಂಬರ್ 1. ಸೊ ನೀವು ಯಾವುದು ಬೀಜನ ಬಿತ್ತೀರಾ ನೋಡಿ, ಅದು ಒಳ್ಳೆ ರೀತಿಯಲ್ಲಿ ಮೊಳಕೆ ಬಂದು ನಿಮಗೆ ಒಳ್ಳೆಯದಾಗತ್ತೆ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ ನೀವು ಯಾರು, ನಿಮ್ಮ ವಿಶೇಷ ಗುಣಲಕ್ಷಣಗಳು ಯಾವುದು ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 1 ತುಂಬ ಚೆನ್ನಾಗಿತ್ತು. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. Pile number 2, thank you so much. Pile number 2. Pile number 2. Wow, pile number 2, you are Queen of Wands. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 2 ನೀವು ಎಕ್ಸ್ಟ್ರಾವರ್ಟ್ ಆಗಿರ್ಬೋದು, ನಿಮಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇಷ್ಟ ಇರ್ಬೋದು. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಓಕೆ, ಸೊ ನಿಮಗೆ
ಸೋಷಲ್ ಮೀಡಿಯಾ ತುಂಬ ಇಷ್ಟ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಪಿಕ್ಸ್ ಹಾಕೋದು ಇಷ್ಟ ಇರ್ಬೋದು, ನಿಮ್ಮನ್ನು ಆದಷ್ಟು ಎಕ್ಸ್ಪೋಸ್ ಮಾಡೋದು ನಿಮ್ಗೆ ಇಷ್ಟ ಇರ್ಬೋದು. ಎಕ್ಸ್ಪೋಸ್ ಇನ್ ದ ಸೆನ್ಸ್ ಸೋಷಲ್ ಮೀಡ್ಯಾದಲ್ಲಿ ನಿಮ್ಮನ್ನು ನೀವು ತೋರಿಸುವಂಥದ್ದು, ಲೈಕ್ ನಿಮಗೆ ಫೋಟೋ ತೆಗೆಯೋದು ತುಂಬ ಇಷ್ಟ ಇರ್ಬೋದು. ಓಕೆ, ಸೆಲ್ಫೀಸ್ ತುಂಬ ಇಷ್ಟ ಇರ್ಬೋದು ನಿಮಗೆ, ಸೆಲ್ಫಿ ತೆಗೆಯುವಂಥದ್ದು. ಇಲ್ಲಾಂದರೆ ಲಕ್ಸುರಿಯಸ್ ಪ್ಲೇಸ್ ಎಲ್ಲಿ ಬರುತ್ತೆ ನೋಡಿ, ಅಲ್ಲಿ ಫೋಟೋಸ್ ತೆಗೆಯೋದು ತುಂಬ ಇಷ್ಟ ಇರ್ಬೋದು. ಲೈಕ್ ಏನೋ ಪ್ಲೇಸಲ್ಲಿ ಒಂದೊಂದು ಏನು ಹೇಳ್ತಾರೆ, ಪ್ಲೇಸನ್ನು ನೋಡಿದ ತಕ್ಷಣ ಅದು ನಿಮ್ಗೆ ತುಂಬ ಲಕ್ಸುರಿಯಸ್ ಅಂತ ಅನಿಸುತ್ತೆ. ಸೊ ಅಲ್ಲೊಂದು ಪಿಕ್ ತೆಗೆಯುವಂಥದ್ದು. ಸೊ ಹಾಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಪಾಯಿಂಟ್ ನಂಬರ್ 2, ತುಂಬ ಜನರು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ನಿಮಗೆ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ. ಓಕೆ, ಸೊ ಕಲರ್ ಯಾವುದೇ ಇರಬಹುದು ನಿಮ್ಮದು. ಓಕೆ, ನಾವಿಲ್ಲಿ ಕಲರ್ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಬಟ್ ನೀವು ಏನು ಬಟ್ಟೆ ಹಾಕ್ಕೊಳ್ತೀರ ನೋಡಿ, ಅದು ಜನರಿಗೆ ತುಂಬ ಕಣ್ಣಿಗೆ ಇಂಪು ಅಂತ ಅನಿಸುತ್ತೆ. ಓಕೆ, ತಂಪು ಆ್ಯಂಡ್ ಇಂಪು ಅಂತ ಅನಿಸುತ್ತೆ. ಓಕೆ, ಸೊ ಎಸ್, ನೀವು ನೋಡೋದಕ್ಕೆ ತುಂಬ ಸಾಧಾರಣ ಅಂತ ಕಾಣ್ತೀರಾ. ಓಕೆ, ಬಟ್ ನೀವೇನಾದರೂ ಗರ್ಜನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಎಲ್ಲರೂ ಮೌನವಾಗಿ ಹೋಗ್ಬಿಡ್ತಾರೆ, ಸುಮ್ಮನಿರ್ತಾರೆ. ಬಿಕಾಸ್ ಪಾಯಿಂಟ್ ನಂಬರ್ 2, ನೀವು ಪಾಯಿಂಟ್ ಇಲ್ಲದೆ ಮಾತಾಡೋದಿಲ್ಲ. ಓಕೆ, ಸೊ ನಿಮ್ಮ ಪಾಯಿಂಟ್ ಇಲ್ಲದೆ ನೀವು ಮಾತಾಡೋದಿಲ್ಲ. ಒಂದು ವೇಳೆ ನಿಮ್ಮದು ತಪ್ಪಿದ್ರೆ ನೀವು ಒಪ್ಕೊಳ್ತೀರಾ, ಎಸ್ ನನ್ನ ತಪ್ಪು. ಬಟ್ ನಿಮ್ಮ ತಪ್ಪು ಇಲ್ಲ ಅಂತಂದರೆ ನೀವು ಸ್ಟ್ಯಾಂಡ್ ತೊಗೊಳ್ತೀರಾ. ಓಕೆ, ನಿಮಗೆ ಫ್ಲವರ್ಸ್ ತುಂಬ ಇಷ್ಟ ಇರ್ಬೋದು, ನಿಮಗೆ ಎನಿಮಲ್ಸ್ ತುಂಬ ಇಷ್ಟ ಇರ್ಬೋದು. ಸ್ಪೆಷಲಿ ವೈಲ್ಡ್ ಎನಿಮಲ್ಸನ್ನ ನೋಡಿದಾಗ ನಿಮ್ಗೆ ಅನಿಸುತ್ತೆ ಪೆಟ್ ಮಾಡೋಣ ಅಂತ. ಸ್ಪೆಷಲಿ ಅದು ಲಯನೇ ಆಗಿರುತ್ತೆ. ಕ್ಯಾಟ್ಸ್ ರಿಲೇಟೆಡ್ ಸ್ಪೈಸಿಸ್ ಇರ್ಬೋದು, ಲೈಕ್ ಕ್ಯಾಟ್ಸ್ ಇರ್ಬೋದು, ಬಿಗ್ ಕ್ಯಾಟ್ ಇರ್ಬೋದು. ಸೊ ಅದು ನೋಡಿದ ತಕ್ಷಣ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಅದನ್ನ ಪೆಟ್ ಮಾಡೋಣ ಅಂತ ಕೂಡ ಅನಿಸುತ್ತೆ ನಿಮಗೆ. ಓಕೆ, ಸೊ ನೀವು ಯಾವ ಥರ ಅಂತಂದರೆ ಪಾಯಿಂಟ್ ನಂಬರ್ 2, ನಿಮಗೆ ಎಲ್ಲನೂ ಪ್ಲ್ಯಾನಿಂಗ್ ಪ್ರಕಾರ ಆಗಬೇಕು. ಎಲ್ಲವೂ ಕೂಡ ಒಂಚೂರು ಮಿಸ್ ಆದರೂ ನಿಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಬೇಗ ಹೇಳಬೇಕಿತ್ತು, ಸೊ ಇದರಿಂದ ಮಿಸ್ ಆಯಿತು, ಅದರಿಂದ ಮಿಸ್ ಆಯಿತು. ಸೊ ಹಾಗೆ ಯು ವೆರಿ ಲೈಕ್ ಎಕ್ಸಾಕ್ಟ್ ಪರ್ಫೆಕ್ಟ್ ಹೇಳ್ತಾರಲ್ವ, ಪರ್ಫೆಕ್ಟ್ ಆಗಿರಬೇಕು ನಿಮಗೆ ಆ ಥರ. ಈವನ್ ಇಫ್ ಇಟ್ ಈಸ್ ಸಾರಿ ಪಲ್ಲು ಕೂಡ ಓಕೆ, ಸ್ಟ್ರೈಟ್ ಆಗಿರಬೇಕು, ಚೆನ್ನಾಗಿ ಕಾಣಬೇಕು, ಲುಕ್ ಚೆನ್ನಾಗಿರಬೇಕು ನಿಮ್ಮದು. ಸೊ ಅಂತಹ ಪರ್ಸನ್ಸ್ ನೀವು. ಓಕೆ, ಸೊ ನೀವು ಇಂಟ್ರೋವರ್ಟನ್ನು ಹೆಚ್ಚು ತೋರಿಸ್ತೀರಾ, ಬಟ್ ನಿಮ್ಮಲ್ಲಿರುವಂಥ ಎಕ್ಸ್ಟ್ರೋವರ್ಟನ್ನು ಬೇಗ ತೋರಿಸ್ತೀರಾ. ಬಟ್ ಇಂಟ್ರೋವರ್ಟ್ ನಿಮ್ಮಲ್ಲಿ ಆ ಒಂದು ಗುಣ ಕೂಡ ಇದೆ, ಇಂಟ್ರೋವರ್ಟ್ ಕೂಡ ಇದ್ದೀರಾ ನೀವು. ಬಟ್ ಅದನ್ನ ಹೆಚ್ಚು ಎಕ್ಸ್ಪೋಸ್ ಮಾಡೋದಿಲ್ಲ. ಏನಿದ್ರು ಎಕ್ಸ್ಟ್ರೋವರ್ಟ್, ನಾನು ಈ ಥರ ಇದ್ದೀನಿ ಅನ್ನೋದು. ನಿಮ್ಮನ್ನು ಹೇಳ್ಬೋದು ಸೋಷಲ್ ಬಟರ್ಫ್ಲೈ ಅಂತ ಹೇಳ್ಬೋದು. ಓಕೆ, ಸೊ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನಿಮಗೆ. ಹಾಗೆ ಡಿಸ್ಟ್ರ್ಯಾಕ್ಷನ್ಸ್ ಕೂಡ ಬೇಗ ಆಗುತ್ತೆ. ಎಲ್ಲ ನೋಡಿದ ತಕ್ಷಣ ಎಲ್ಲನೂ ಅಟ್ರ್ಯಾಕ್ಟ್ ಆಗುತ್ತೆ ಆ್ಯಂಡ್ ಡಿಸ್ಟ್ರ್ಯಾಕ್ಷನ್ಸ್ ಕೂಡ ಅಷ್ಟು ಬೇಗ ಆಗ್ತೀರಾ ನೀವು. ಓಕೆ, ಸೊ ನಿಮ್ಮನ್ನು ಬಾಸ್ ಲೇಡಿ ಅಂತ ಹೇಳ್ಬೋದು. ಬಾಸ್ ಲೇಡಿ ಇನ್ ದ ಸೆನ್ಸ್, ಇದು ನಾನು ಬರೀ ಹುಡುಗಿಯರಿಗೆ ಹೇಳ್ತಾ ಇಲ್ಲ, ಹುಡುಗರು ಕೂಡ ಹೇಳ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಬಾಸ್ ಲೈಕ್ ನಿಮ್ಮನ್ನು ಜನರು ನೋಡಿದಾಗ ಆ್ಯಸ್ ಅ ಬಾಸ್ ಥರ ನೋಡ್ಬೋದು, ಇಲ್ಲಾಂದರೆ ನಿಮ್ಮ ಬಗ್ಗೆ ಹೂವುಗಳನ್ನೆಲ್ಲ ಮಾಡ್ಬೋದು. ಸೊ ನಾವು ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಇವಾಗ ನಾವು ಮಾತಾಡ್ತಾ ಇದ್ದೀವಿ ನೀವು ಯಾರು ಅನ್ನೋದು. ಓಕೆ, ಸೊ ಎಸ್, ನಿಮಗೆ ವೆರೈಟಿ ಆಫ್ ಹೇರ್ ಸ್ಟೈಲ್ ಮಾಡೋದಕ್ಕೆ ಗೊತ್ತಿರಬಹುದು, ಇಲ್ಲಾಂದರೆ ಏನಾದರೂ ಹೊಸ ವಿಷಯನ ನೀವು ಟ್ರೈ ಮಾಡೋದಕ್ಕಂತೂ ಪ್ರಯತ್ನ ಪಡ್ತೀರ. ಏನಾದರೂ ಹೊಸದು ಏನಾದರೂ ಮಾಡೋಣ. ಫಾರ್ ಎಕ್ಸಾಂಪಲ್, ಇವಾಗ ಹೊಸ ಒಂದು ಬ್ರ್ಯಾಂಡ್ ಬಂದಿದೆ ಅಂತ ಇಟ್ಕೊಳ್ಳೋಣ, ಮೇಕಪ್ ರಿಲೇಟೆಡ್. ಸೊ ಅದನ್ನು ಟ್ರೈ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಅಂತಹ ಅಂತಹ ಜನರು ಅಂಥವ್ರು ನೀವು. ಓಕೆ, ಸೊ ನೋಡಿ, ಪಾಯಿಂಟ್ ನಂಬರ್ 1 ನಾನು ರೀಡಿಂಗ್ ಮಾಡಬೇಕಾದ್ರೆ ಮೆಕ್ಪೈ ಬಂದಿತ್ತು. ಸೊ ಇವಾಗ ನಿಮ್ಮಲ್ಲೂ ಕೂಡ ರೀಡಿಂಗ್ ಮಾಡಬೇಕಾದ್ರೆ ಸ್ಮಾಲ್ ಹಕ್ಕಿ ಇದೆ ಅಲ್ವ, ಅದಕ್ಕೆ ಏನು ಹೇಳ್ತಾರೆ, ತುಂಬ ಸಣ್ಣದು, ಗುಬ್ಬಚ್ಚಿಗಿಂತಲೂ ಸಣ್ಣದಿರುತ್ತೆ ನೋಡಿ, ಅದು ಹಕ್ಕಿ. ಐ ಆಮ್ ವೆರಿ ಹ್ಯಾಪಿ ಯಾವಾಗ ರೀಡಿಂಗ್ ಆ ಥರ ಮಾಡಿದಾಗ ಬರುತ್ತೆ ನೋಡಿ. ಸೊ ಎಸ್, ನಾನು ಪಾಯಿಲ್ ನಂಬರ್ 1 ಕೂಡ ಹೇಳಿದೆ. ಸೊ ಮೇ ಬಿ ನಿಮಗೆ ಪಾಯಿಲ್ ನಂಬರ್ 1 ಅವರಿಗೆ ಮೆಕ್ಪೈಯಿಂದ ಏನೋ ಮೆಸೇಜ್ ಇದೆ, ಪಾಯಿಲ್ ನಂಬರ್ 2 ಅವರಿಗೆ ಸಣ್ಣ ಹಕ್ಕಿದೆ ನೋಡಿ, ಅದರಿಂದ ಏನೋ ಮೆಸೇಜ್ ಇದೆ ಅಂತ ಅನಿಸುತ್ತೆ. ಓಕೆ, ಎನಿವೇಸ್, ಸೊ ನಿಮಗೆ ಪ್ರಾಣಿಗಳು ಬೇಗ ಅಟ್ರ್ಯಾಕ್ಟ್ ಆಗ್ಬೋದು. ಸೊ ಇದು ಪಾಯಿಲ್ ನಂಬರ್ 1 ಕೂಡ ಆಯಿತು. ಓಕೆ, ಯಾವುದು ರೆಸನೇಟ್ ಆಗೋದೆ ಅದನ್ನು ಮಾತ್ರ ತೊಗೊಳ್ಳಿ. ಆ್ಯಂಡ್ ಕ್ರಿಸ್ಟಲ್ಸ್ ನಿಮ್ಗೆ ತುಂಬ ಇಷ್ಟ, ಶೈನಿ ಥಿಂಗ್ಸ್ ಏನಿದೆ ನೋಡಿ ಅದು ನಿಮ್ಗೆ ತುಂಬ ಇಷ್ಟ ಇದೆ. ಲೈಕ್ ಇವನ್ ಇಫ್ ಇಟ್ ಇಸ್ ಸಾರಿ ಇರ್ಬೋದು, ಬ್ಯಾಗ್ ಇರ್ಬೋದು, ಪೌಚ್ ಇರ್ಬೋದು, ಎನಿ ಕೈಂಡ್ ಆಫ್, ನೀವು ಅದರ ಯೂಸ್ ಮಾಡೋದಿದ್ರು ನಿಮಗೆ ಶೈನಿ ಥಿಂಗ್ಸ್ ತುಂಬ ಇಷ್ಟ ಇರ್ಬೋದು. ಓಕೆ, ಸೊ ಎಸ್, ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್, ನೈಟ್ ಆಫ್ ಸರ್ಡ್ಸ್.
ಓಕೆ, ಐ ಆಮ್ ರೆಡಿ. ಸೊ ಆ ಥರ ಭಾವ. ಫೈಟ್ ಮಾಡ್ತೀಯಾ ನನ್ನ ಜೊತೆ? ಬಾ ಫೈಟ್ ಮಾಡು, ನಾನು ರೆಡಿ ಇದ್ದೇನೆ. ಇದು ಫೈಟ್ ಇನ್ ದ ಸೆನ್ಸ್ ನೀವು ಕೈಯಲ್ಲಿ ಜಗಳ ಮಾಡೋದು ಅದಲ್ಲ. ಓಕೆ, ಇಟ್ಸ್ ನಾಟ್ ಫೈಟ್ ದ್ಯಾಟ್. ಇಟ್ಸ್ ಫೈಟ್ ಏನು ಅಂತಂದರೆ ಚಾಲೆಂಜ್. ಯಾರಾದರೂ ನಿಮಗೆ ಚಾಲೆಂಜ್ ಕೊಡ್ತಾರೆ ಅಂತಂದರೆ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ತೀರಾ. ಬಟ್ ಅದನ್ನ ಯಾವ ಥರ ತೋರಿಸ್ತೀರಾ ಅಂತಂದ್ರೆ ಕೆಲಸದ ಮುಖಾಂತರ ನೀವು ತೋರಿಸ್ತೀರಾ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ವಿತ್ ಕ್ಲಾರಿಟಿ ನೀವು ತೋರಿಸ್ತೀರಾ, ನೋಡೋ ವಿಷಯ ಈ ಥರ ಇದೆ, ಇದು ಹೀಗೆ ಅನ್ನೋದು. ನೀವು ಹೇಗೆ ಅಂತಂದರೆ ಪೈಲ್ ನಂಬರ್ 2, ಯಾರಾದರೂ ನಿಮಗೆ ಚಾಲೆಂಜ್ ಮಾಡಿದರೆ, ಇಲ್ಲಾಂದರೆ ಯಾರಾದರೂ ಹೇಳಿದರೆ ನಿನ್ನಿಂದ ಸಾಧ್ಯ ಇಲ್ಲ ಅಂತಂದರೆ, ಇಲ್ಲಾಂದರೆ ಯಾರಾದರೂ ನಿಮ್ಮನ್ನು ಕೆಣಕಿದ್ರೆ, ನನ್ನನ್ನು ಕೆಣಕಿಸಿದೆಯಲ್ಲ ಇವಾಗ ಅದರ ಪರಿಣಾಮ ನೀವು ನೋಡು ಹೇಗಿರುತ್ತೆ ಅನ್ನೋದು. ಸೊ ಅಂಥ ಭಾವ. ಲೈಕ್ ನಿಮ್ಮಲ್ಲಿ ಕಿಚ್ಚು ಇದೆ, ಅದನ್ನು ಬಹುಬೇಗ ಯಾರಿಂದಲೂ ಏನು ಹೇಳ್ತಾರೆ, ಕಸಿಯೋಕ್ಕಾಗಲ್ಲ. ವಿತ್ ಕ್ಲಾರಿಟಿ, ಏನೇ ಪ್ರೂಫ್ ಇರಲಿ ವಿತ್ ಕ್ಲಾರಿಟಿ ಜೊತೆ ನೀವು ಹೇಳ್ತೀರಾ, ವಿತ್ ಪ್ರೂಫ್. ಹಾಗೆ ನಿಮಗೆ ನಾನು ಇನ್ನೊಂದು ಹೇಳ್ತೀನಿ, ಪೈಲ್ ನಂಬರ್ 2, ನಿಮ್ಮ ಆ್ಯನ್ಸಿಸ್ಟರ್ಸ್ ಏನಿದ್ದಾರೆ ನೋಡಿ, ಅವರ ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಪೈಲ್ ನಂಬರ್ 1ನಲ್ಲಿ ಯಾರ ಬ್ಲೆಸ್ಸಿಂಗ್ಸ್ ಇತ್ತು ಗೊತ್ತಾ? ಪೈಲ್ ನಂಬರ್ 1ನಲ್ಲಿ ಗಣಪತಿ ಅವರ ಬ್ಲೆಸ್ಸಿಂಗ್ಸ್ ಇತ್ತು. ಬಟ್ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ತುಂಬ ಇದೆ. ನೀವೆಲ್ಲೆಲ್ಲ ಹೋಗ್ತೀರಾ ಅಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮ ಜೊತೆಗಿರ್ತಾರೆ. ಬಿಕಾಸ್ ನಾನು ಹೇಳ್ತೀನಿ ನಿಮಗೆ, ಪೈಲ್ ನಂಬರ್ 2 ನೀವು ಹೇಗೆ ಅಂತಂದರೆ ಇದ್ದದನ್ನು ಇದ್ದ ಹಾಗೆ ಹೇಳ್ತೀರಾ. ಪರಿಶುದ್ಧ ಭಾವ ನಿಮ್ಮದು. ಬೇರೆಯವ್ರನ್ನ ಕೆಣಕಿಸಬೇಕು, ಬೇರೆಯವರಿಗೆ ನಿಂದನೆ ಮಾಡಬೇಕು, ಅವಮಾನ ಮಾಡಬೇಕು, ಆ ಭಾವ ಇಲ್ಲ ನಿಮ್ಮಲ್ಲಿ. ಪರಿಶುದ್ಧ ಭಾವ. ಓಕೆ, ಸೊ ಎಸ್, ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಲೈಕ್ ನಿಮ್ಮ ಹೇರ್ ತುಂಬ ಚೆನ್ನಾಗಿರ್ಬೋದು. ನಿಮ್ಮ ಹೇರ್ ರಿಲೇಟೆಡ್ ತುಂಬಾ ನಿಮಗೆ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ಕಿರಬಹುದು. ಆ್ಯಂಡ್ ಸ್ಪೆಷಲಿ ಹೇರ್ ಕೇರ್ ನೀವು ತುಂಬ ಚೆನ್ನಾಗಿ ಮಾಡ್ಬೋದು ಪೈಲ್ ನಂಬರ್ 2 ಅಂಥ ಭಾವನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ತಕ್ಷಣ ನೀವು ಆ್ಯಕ್ಷನ್ ಮಾಡ್ತೀರಾ, ಇಲ್ಲ ಅಂತ ಹೇಳಿ ಅಲ್ಲ, ಆ್ಯಕ್ಷನ್ ತೊಗೊಳ್ತೀರಾ ಕ್ವಿಕ್ಕಾಗಿ. ಬಟ್ ಲೇಟರ್ ಯು ರಿಯಲೈಸ್, ನಾನು ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಂಡ್ರೆ, ಇಲ್ಲಾಂದರೆ ಕ್ವಿಕ್ಕಾಗಿ ನಾನು ನಿರ್ಧಾರ ತೊಗೊಂಡ್ರೆ ಏನಾಗಬಹುದು, ಆ ಭಾವ ಕೂಡ ನಿಮ್ಮಲ್ಲಿದೆ. ತುಂಬ ಹುಡುಗರಾಗಿದ್ದರೆ ತುಂಬ ಹ್ಯಾಂಡ್ಸಮ್ ಇದ್ದೀರಾ, ಹುಡುಗಿಯರಾಗಿದ್ದರೆ ವೆರಿ ಪ್ರಿಟಿ. ಕಲರ್ ಯಾವುದೇ ಇರಲಿ ತಕ್ಷಣ ಅಟ್ರ್ಯಾಕ್ಟ್ ಆಗ್ತೀರಾ ನೀವು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ. ವಾವ್, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಆ್ಯಕ್ಚುಲಿ ಪೈಲ್ ನಂಬರ್ 1ನಲ್ಲಿ ಪೇಜ್ ಕಪ್ಸ್ ಬಂದಿತ್ತು, ನಿಮ್ಮಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಯು ಆರ್ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಸೊ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ಓಕೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ಹಾಗೇ ನೀವು ಹೇಗೆ ಅಂತಂದರೆ ಮ್ಯಾನೇಜ್ ಮಾಡುವಂತಹ ಒಂದು ಕ್ವಾಲಿಟಿ ನಾವು ಮತ್ತೆ ಮಾತಾಡೋಣ. ಬಟ್ ಪೇಜ್ ಆಫ್ ಪೆಂಟಿಕಲ್ಸ್ ಈಸ್ ಆಲ್ ಅಬೌಟ್ ಮ್ಯಾನೇಜಿಂಗ್ ಸ್ಕಿಲ್. ನಿಮ್ಮ ಸ್ಕಿಲ್ಲನ್ನು ಕೂಡ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತೀರಾ. ಓಕೆ, ಬಾಟಮ್ ಆಫ್ ದ ಡೆಕ್ 3 ಆಫ್ ಸೋರ್ಸ್. ಓಕೆ, ಹರ್ಟ್ ಆದರೂ ಕೂಡ ಅದನ್ನ ಕೆಲವೊಮ್ಮೆ ತೋರಿಸ್ತೀರಾ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಹೇಗೆ ತೋರಿಸ್ತೀರಾ ಅಂದರೆ ನೀವು ಎಲ್ಲವನ್ನ ಬಾಟಲ್ ಆಫ್ ಮಾಡ್ತಾರಲ್ವ, ಎಲ್ಲನ ಹಾಗೆ ಇಟ್ಕೊಳ್ತಾರಲ್ವ, ಹಾಗೆ ಇಟ್ಟು ಒಂದು ಸಲ ಅದು ಸ್ಪಾಟ್ ಆಗುತ್ತೆ. ಸೊ ಅಂತಹ ಜನರು ನೀವು, ಅಂಥವರು ನೀವು. ಜನರನ್ನ ಬೇಗ ಸರ್ಪ್ರೈಸ್ ಮಾಡ್ತೀರಾ ನೀವು. ಕೆಲವೊಮ್ಮೆ ನಿಮಗೆ ನೀವೇ ಸರ್ಪ್ರೈಸ್ ಹೋಗ್ಬಿರುತ್ತೆ, ನಿಮ್ಮ ಎನರ್ಜಿಯಿಂದ ಇರ್ಬೋದು, ನಿಮ್ಮ ಕೆಲಸದಿಂದ ಇರ್ಬೋದು. ಬಿಕಾಸ್ ಸಮ್ಟೈಮ್ ನೀವು ನಿಮ್ಮ ಹೈಯೆಸ್ಟ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ತೀರಾ. ಓಕೆ, ಸೊ ಅಂತಹ ಪರ್ಸನ್. ಆ್ಯಂಡ್ ನೀವು ಅಟ್ರ್ಯಾಕ್ಟ್ ಬೇಗ ಮಾಡ್ತೀರಾ. ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನಿಮಗೆ. ಓಕೆ, ಅಂಥ ಎನರ್ಜಿ. ಸೊ ಎಸ್, ಹಾಗೆ ಇಲ್ಲಿ 3 ಆಫ್ ಸೋರ್ಡ್ಸ್ ಕೂಡ ಇದೆ. ಹರ್ಟ್ ಆಗುತ್ತೆ, ಕೂಗ್ತೀರಾ, ಎಲ್ಲನೂ ಮಾಡ್ತೀರಾ. ಬಟ್ ನಂತರ ಮೂವ್ ಆನ್ ಆಗ್ತೀರಾ. ಓಕೆ, ಸೊ
ಪೀಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತೀರಾ. ಓಕೆ, ನಿಮ್ಮನ್ನು ನೀವು ತಿಳ್ಕೊಳ್ತೀರಾ, ಅಂದ್ಕೊಳ್ತೀರಾ ಏನು ಅಂತಂದರೆ ಲೈಕ್ ಎಸ್ ನನಗೆ ಇಷ್ಟು ಜನ ಹರ್ಟ್ ಮಾಡಿದರು, ಇದನ್ನು ನಾನು ಮುಂದೆ ಕ್ಯಾರಿ ಮಾಡೋದು ಒಳ್ಳೆಯದಲ್ಲ, ಸೊ ಇದು ನನಗೆ ಒಂದು ಲೆಸನ್, ಇದು ನನಗೆ ಒಂದು ಪಾಠ ಅಂತ ನಿಮ್ಗೆ ಅನಿಸುತ್ತೆ. ಸ್ಪೆಷಲಿ ನಿಮಗೆ ಕ್ಯಾಟ್, ಡಾಗ್ ತುಂಬ ಇಷ್ಟ ಇರ್ಬೋದು, ನಾಯಿ ಆ್ಯಂಡ್ ಬೆಕ್ಕು ತುಂಬ ಇಷ್ಟ ಇರ್ಬೋದು. ಆ್ಯಂಡ್ ನಾನು ನಿಮಗೊಂದು ಸಣ್ಣ ಇಲ್ಲಿ ಗೈಡ್ ಕೊಡ್ತೀನಿ. ಏನಾದರೂ ನಿಮಗೆ ಹರ್ಟ್ ಆಯಿತು ಅಂತಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬೆಕ್ಕು ಇಲ್ಲಾಂದರೆ ನಾಯಿ ಜೊತೆ, ರಿಲೀಫ್ ಸಿಗುತ್ತೆ ನಿಮಗೆ. ಓಕೆ, ನಿಮಗೆ ಲಕ್ಸುರಿಯಸ್ ಥಿಂಗ್ಸ್ ತುಂಬ ಇಷ್ಟ, ಬ್ರ್ಯಾಂಡೆಡ್ ಥಿಂಗ್ಸ್ ಏನಿದೆ ನೋಡಿ ಅದು ತುಂಬ ಇಷ್ಟ, ಒಂದು ಸಲ ಟ್ರೈ ಮಾಡೋಣ. ಐಫೋನ್ ಇಷ್ಟ ನಿಮಗೆ, ಓಕೆ. ಹಾಗಂತ ಕೆಲವ್ರಿಗೆ ಇಷ್ಟ ಇಲ್ಲದೇ ಇರ್ಬೋದು, ಬಟ್ ಹಾಂ ಮನಸ್ಸಲ್ಲಿ ಒಮ್ಮೆ ಬರುತ್ತೆ ಅಲ್ವಾ. ಸೊ ಲೆಟ್ಸ್ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಈ ಬ್ರ್ಯಾಂಡ್ ಹೇಗಿರುತ್ತೆ ಅನ್ನೋದು. ಸೊ ಅಂಥ ಎನರ್ಜಿ ಇದೆ ಇಲ್ಲಿದೆ. ಓಕೆ, ವಾಟ್ ಎಲ್ಸ್ ಬೇರೆ ಏನಿದೆ? ಥ್ಯಾಂಕ್ ಯು ಸೋ ಮಚ್. ನ್ಯೂ ಥಿಂಗ್ಸ್ ಟ್ರೈ ಮಾಡೋದು ನಿಮಗೆ ತುಂಬ ಇಷ್ಟ, ಹೊಸ ವಿಷಯಗಳನ್ನು ಟ್ರೈ ಮಾಡೋದು ಯಾವುದೇ ಇರ್ಬೋದು, ಅದು ಮೊದಲೇ ಹೇಳಿದೆ ಅಂತ ಅನಿಸುತ್ತೆ ನಾನು. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ರೆಸ್ಪಾನ್ಸಿಬಿಲಿಟಿನ ಚೆನ್ನಾಗಿ ನಿಭಾಯಿಸ್ತೀರಾ ಪೈಲ್ ನಂಬರ್ 2. ನೀವು ಯಾವುದಾದ್ರೂ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂತಂದರೆ ಸಣ್ಣದಿಂದಲೂ ಕೂಡ ನಿಮಗೆ ರೆಸ್ಪಾನ್ಸಿಬಿಲಿಟಿ ನೋಡಿ ಗೊತ್ತಿದೆ. ಸೊ ತುಂಬ ಮೆಚ್ಯೂರ್ಡ್, ನೀವು ಸಣ್ಣ ಇರಬೇಕಾದ್ರೆ ಮೆಚ್ಯೂರ್ಡ್ ಆಗಿದ್ರಿ ನೀವು. ಓಕೆ, ಸೊ ಈ ಕಾರ್ಡ್. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಓಕೆ, 4 of Cups and 6 of Pentacles. ಓಕೆ, ವೆರಿ ಸಾರಿ, ಹೊರಗಡೆ ಮೈಕದಲ್ಲಿ ಏನೋ ಹೇಳ್ಕೊಂಡು ಹೋಗ್ತಾಯಿದ್ರು, ಸೊ ಅದಕ್ಕೋಸ್ಕರ ಆಫ್ ಮಾಡಿದೆ. ಸಾರಿ. ಸೊ ನಿಮ್ಮಲ್ಲಿರುವಂತಹ ವಿಶೇಷ ಗುಣಗಳು ಏನು ಅಂತಂದರೆ, ಗುಣಲಕ್ಷಣಗಳು ಏನು ಅಂತಂದರೆ ಲೈಕ್ ನೀವು ರಿಬರ್ತ್ ಬೇಗ ಆಗುತ್ತೆ ನಿಮಗೆ. ರಿಬರ್ತ್ ಇನ್ ದ ಸೆನ್ಸ್ ಏನಾದರೂ ಲಾಸ್ ಆಯಿತು ಅಂತ ಇಟ್ಕೊಳ್ಳೋಣ, ಸೊ ವಾಪಸ್ ಮರು ಜನ್ಮ ಅಂತ ಹೇಳ್ತಾರೆ ಅಲ್ವಾ, ವಾಪಸ್ ಕಮ್ ಬ್ಯಾಕ್ ಆಗೋದು ಅದು ನಿಮ್ಮಲ್ಲಿದೆ. ಕೆಲವರು ಅಷ್ಟು ಬೇಗ ಆಗೋದಿಲ್ಲ. ಹೇಗೆ ಅಂತಂದರೆ ಕೆಲವ್ರದ್ದು ಬ್ರೇಕಪ್ ಆಯಿತು, ಇಲ್ಲಾಂದರೆ ಏನೇ ಆಯಿತು ಲೈಫಲ್ಲಿ, ಏನಾದರೂ ಲಾಸ್ ಆಯಿತು, ಅಂಗಡಿ ಲಾಸ್ ಆಯಿತು, ಶಾಪ್ ಲಾಸ್ ಆಯಿತು, ಏನಾದರೂ ಇಟ್ಕೊಳ್ಳೋಣ, ಬಟ್ ನೀವು ಅದರಿಂದ ಬೇಗ ಹೊರಗೆ ಬರ್ತೀರಾ. ನೀವು ಅಲ್ಲೇ ಕೂತ್ಕೊಳ್ಳೋದಿಲ್ಲ, ಅದರ ಬಗ್ಗೆ ಹಾಗೆ ಯೋಚನೆ ಮಾಡೋದಿಲ್ಲ. ನಿಮ್ಗೆ ಅನಿಸುತ್ತೆ ಮಾಡು ಇಲ್ಲವೇ ಮಡಿ, ಮಾಡಬೇಕು ಇಲ್ಲಾಂದರೆ ಮಡಿಬೇಕು. ಸೊ ಅಂತಹ ಭಾವ. ನೆಕ್ಸ್ಟ್ ಆಪರ್ಚುನಿಟಿಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ. ನೆಕ್ಸ್ಟ್ ಏನಾದರೂ ನ್ಯೂ ಬಿಗಿನಿಂಗ್ ಶುರು ಮಾಡ್ತೀರಾ ನೀವು, ಬಿಕಾಸ್ ನಿಮ್ಮಲ್ಲಿ ಆ ಒಂದು ಕಿಚ್ಚು ಇದೆ. ಸೊ ಇದು ಎಲ್ಲರಲ್ಲಿ ಇರೋದಿಲ್ಲ. ಪೈಲ್ ನಂಬರ್ 2 ನಿಮ್ಮಲ್ಲಿದೆ. ಓಕೆ, ಸೊ ಇನ್ನೊಂದು ಏನು ಅಂತಂದರೆ ಕೆಲವೊಬ್ಬರು ಮಾಡದೇ ಇರುವಂತಹದನ್ನು ನೀವು ಮಾಡಬಲ್ರಿ. ಬೇರೆಯವ್ರಿಗೆ ಅದು ಆಶ್ಚರ್ಯ ಆಗ್ಬೋದು. ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ. ಏನು ಅಂತಂದರೆ ಬೇರೆಯವರು ಅದನ್ನ ಟ್ರೈ ಮಾಡೋದಕ್ಕೆ ಬಯಸೋದೇ ಇಲ್ಲ, ಬೇರೆಯವರು ಟ್ರೈ ಮಾಡೋದಕ್ಕೆ ಅದನ್ನ ಪ್ರಯತ್ನ ಪಡೋದಿಲ್ಲ, ಬಿಕಾಸ್ ಅವರಿಗೆ ಅದು ತುಂಬ ಕಷ್ಟ ಅಂತ ಅನಿಸುತ್ತೆ. ಬಟ್ ಅದನ್ನು ನೀವು ಮಾಡ್ತೀರಾ. ಆ ಒಂದು ವಿಶೇಷ ಗುಣಲಕ್ಷಣಗಳು ನಿಮ್ಮಲ್ಲಿದೆ. ಯಾವುದೇ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಸೈಕಲ್ ಬಿಡೋದು ತುಂಬ ಈಸಿ ಅಂತ ಅನಿಸುತ್ತೆ. ನೀವು ಹೇಗೆ ಅಂತಂದರೆ ಸೈಕಲು ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ, ಡೈರೆಕ್ಟ್ ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ. ನಿಮ್ಗೆ ಅದು ಡಿಫಿಕಲ್ಟ್ ಅಂತ ಅನಿಸೋದಿಲ್ಲ. ಸೊ ಆ ಥರ ಆ ಒಂದು ನೆಕ್ಸ್ಟ್ ಲೆವೆಲ್ ಅಂತಂದರೆ ನೀವು ಬೇಗ ಕ್ವಾಂಟಮ್ ಜಂಪ್ ಮಾಡ್ತೀರಾ. ಆ ಒಂದು ಎನರ್ಜಿ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಪೈಲ್ ನಂಬರ್ 2 ಅಂತಂದರೆ ಬೇರೆಯವರಿಗೆ ಆಗದೇ ಇರೋದನ್ನು ನೀವು ಮಾಡಬಲ್ಲಿರಿ. ಆ ಒಂದು ವಿಶೇಷತೆ ನಿಮ್ಮಲ್ಲಿದೆ. ಬೇರೆಯವರು ನೋಡದೇ ಇರುವಂತಹ ವಸ್ತುಗಳನ್ನು ನೀವು ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ಇದು ಕಂಪ್ಯೂಟರ್ ಇರ್ಬೋದು, ಮೊಬೈಲಲ್ಲಿ ಇರ್ಬೋದು, ಬೇರೆಯವ್ರಿಗೆ ಕಾಣದೇ ಇರುವಂಥದ್ದು ನಿಮ್ಗೆ ಕಾಣುತ್ತೆ. ಓಕೆ, ಸೊ ಕೆಲವೊಮ್ಮೆ ನನ್ನ ಮಗಳು ನನ್ನ ಜೊತೆ ಲೈಕ್ ನನಗೆ ರೈಟ್ ನಾವು ನಾನು ಮೊಬೈಲಿಂದ ಶೂಟ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಆಪ್ಷನ್ಸ್ ನನಗೆ ಗೊತ್ತಿರಲಿಲ್ಲ, ಬಟ್ ನನ್ನ ಮಗಳಿಗೆ ಆಪ್ಷನ್ಸ್ ಗೊತ್ತಿತ್ತು, ಅವಳಿಂದ ನಾನು ಕಲಿತೆ. ಸೊ ಎಸ್, ಅದೇ ಥರ
ಕೆಲವು ಹೇಗಿರುತ್ತೆ ಅಂತ ಅಂದರೆ ಲೈಕ್ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಅಂಥ ಒಂದು ಕ್ವಾಲಿಟಿ ನಿಮ್ಮಲ್ಲಿದೆ. ಆ್ಯಸ್ ಎ ಗಿಫ್ಟ್ ಅಂತಲೇ ಹೇಳ್ಬೋದು. ಮೇ ಬಿ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ನಿಮ್ಗೆ ಗಿಫ್ಟ್ ಇದೆ ಇರ್ಬೋದು. ಇನ್ನೊಂದು ಏನು ಅಂತಂದರೆ ಪಾಯಿಲ್ ನಂಬರ್ 2, ನೀವು ಹಾರ್ಮನಿ, ಪೀಸ್, ಜನರಿಗೆ ಹೆಲ್ಪ್ ಮಾಡೋದು, ಇದರಲ್ಲಿ ಒಂದು ಲಕ್ಷಣ ಇದೆ ನಿಮ್ಮಲ್ಲಿ. ಜನರಿಗೆ ಹೆಲ್ಪ್ ಮಾಡೋದು ಹೇಗೆ? ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನಗೂ ಇವರು ಹೆಲ್ಪ್ ಮಾಡಲಿ ಅನ್ನೋದು ಭಾವ ನಿಮಗಿಲ್ಲ, ಪರಿಶುದ್ಧ ಭಾವ. ಸೊ ಮುಂದೆ ಇರುವ ವ್ಯಕ್ತಿ ಈ ಒಂದು ಪರಿಸ್ಥಿತಿಯಲ್ಲಿದ್ದಾನೆ, ಬನ್ನಿ ಹೋಗೋಣ, ಹೆಲ್ಪ್ ಮಾಡೋಣ. ಸೊ ಆ ಥರ ಹೆಲ್ಪ್ ಮಾಡ್ತೀರಾ, ನಿಮ್ಮಲ್ಲಿದ್ದರೆ ನೀವು ಹೆಲ್ಪ್ ಮಾಡ್ತೀರಾ ಅಂತಂದರೆ ನಿಮ್ಮಲ್ಲಿ ಪ್ಯೂರಿಟಿ ಇದೆ, ನಿಮ್ಮಲ್ಲಿ ಧರ್ಮ ಇದೆ. ಇದೊಂದು ವಿಶೇಷತೆ ನಿಮ್ಮಲ್ಲಿ. ಏನು ಅಂತಂದರೆ ಲೈಕ್ ನಾನು ಒಳ್ಳೆಯದಾಗಬೇಕು, ಇನ್ನೊಬ್ಬರು ಒಳ್ಳೆಯದಾಗಬೇಕು, ಆ ಭಾವ ಇದು ಎಲ್ಲರಲ್ಲಿ ಇರೋದಿಲ್ಲ, ಅದು ಕೂಡ ಈಗಿನ ಕಾಲದಲ್ಲಿ. ರೈಟ್, ಪಾಯಿಲ್ ನಂಬರ್ 2. ಸೊ ನಿಮ್ಮಲ್ಲಿದೆ ಆ ಭಾವ ಬ್ಯಾಲೆನ್ಸ್ ಆಗಿ. ಅಂತಂದರೆ ನೀವು ಎಷ್ಟು ಕೊಡ್ತೀರಾ ನೋಡಿ, ನೀವು ಅಷ್ಟೇ ತೊಗೊಳ್ತೀರಾ. ಹಾಗೆ ಎಲ್ಲೂ ನ್ಯಾಯಬದ್ಧವಾಗಿ ಇರುವಂಥದ್ದು. ಅಂತಂದರೆ ನೀವು ಹೇಗೆ ಹೇಳ್ತೀರಾ ಅಂತಂದರೆ, ನಾನು ಹೆಚ್ಚು ಕೇಳೋದೂ ಇಲ್ಲ, ನಾನು ಹೆಚ್ಚು ಕೊಡೋದೂ ಇಲ್ಲ, ನನಗೆಷ್ಟು ಕೊಡಬೇಕು ನಾನು ಅಷ್ಟು ಕೊಡ್ತೇನೆ. ಆ ಥರ ಭಾವ ನಿಮ್ಮಲ್ಲಿ ತುಂಬ ಇದೆ. ಆ್ಯಂಡ್ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನೀವು ಮುಂದೆ ಹೋಗ್ತೀರಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ಯಾರು ನೀಡಿ ಇದ್ದಾರೆ ನೋಡಿ, ಅವರಿಗೆ ಹೆಲ್ಪ್ ಮಾಡ್ತೀರಾ. ಓಕೆ, ಅಂತಹ ಭಾವ ಇಲ್ಲಿದೆ. ತುಂಬ ಪ್ಯಾಷನ್, ತುಂಬ ಪ್ಯೂರಿಟಿ ಅಂತಂದರೆ ಯಾರನ್ನು ಕೂಡ ತಿರಸ್ಕರಿಸೋದಿಲ್ಲ ನೀವು. ತಿರಸ್ಕಾರ ಅನ್ನೋ ಭಾವನೆ ಇಲ್ಲ ನಿಮ್ಮಲ್ಲಿ. ಯಾರಾದರೂ ಏನಾದರೂ ಗೈಡ್ ಮಾಡ್ತಾ ಇದ್ದಾರೆ, ಎಸ್, ಅಕ್ಸೆಪ್ಟ್ ಇಟ್, ಕೇಳಿ. ಅಪ್ಲೈ ಮಾಡೋಕ್ಕಾಗತ್ತಾ ಲೈಫಲ್ಲಿ? ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಇಟ್ಸ್ ಓಕೆ, ಫೈನ್. ಸೊ ಆ ಥರ ಭಾವ. ಸೊ ಲೆಟ್ಸ್ ಸಿ ಫೈನಲ್ ನಿಮ್ಗೆ ಇದರಲ್ಲಿ ಏನು ಆನ್ಸರ್ ಇದೆ ಅಂತ ನೋಡೋಣ. ಟ್ರಸ್ಟ್ ದ ಶಿಫ್ಟ್, ವಾಟ್ ಈಸ್ ಲಿವಿಂಗ್ ಈಸ್ ಕ್ಲಿಯರಿಂಗ್ ಸ್ಪೇಸ್ ಫಾರ್ ಸಮಥಿಂಗ್ ಗ್ರೇಟರ್. ಸೊ ರೈಟ್ ನಾವು ಏನಾದರೂ ನಿಮ್ಮ ಲೈಫಿಂದ ಏನಾದರೂ ದೂರ ಆಗಿದೆ ಅಂತಂದರೆ ಲೈಕ್ ಇದೊಂದು ಸ್ಪೇಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಏನಕ್ಕೆ ಅಂತಂದರೆ ಒಂದು ಒಳ್ಳೆ ಉತ್ತಮ ನಿಮ್ಮ ಲೈಫಲ್ಲಿ ಬರೋದಿದೆ. ಸೊ ಹಾಗಾಗಿ ಎಸ್, ದಿಸ್ ಈಸ್ ಪಾಯಿಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ತುಂಬ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.